ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಅಭಿನವ ಮನುಷ್ಯ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. ಅಭಿನವ ಮನುಷ್ಯ ಅಂದ್ರೆ ಆಧುನಿಕ ಮನುಷ್ಯ. ಈ ಪದ್ಯವನ್ನು ಬರೆದಂತಹ ಕವಿ ರಾಮಧಾರಿ ಸಿಂಹ ದಿನಕರ್. ಈ ಪದ್ಯದ ಮೂಲಕ ಕವಿ ಸ್ನೇಹ, ಮಾನವೀಯತೆ, ಭಾತೃತ್ವ ಮುಂತಾದ ಮಾನವೀಯ ಗುಣಗಳ ಮಹತ್ವವನ್ನು ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ ಪದ್ಯದ ಅರ್ಥವನ್ನು ತಿಳಿದುಕೊಳ್ಳೋಣ. आज की दुनिया विचित्र नवीन, प्रकृति पर सर्वत्र है ವಿಜಯ್ ಪುರುಷ್ ಆಸೀನ್. ಇಲ್ಲಿ ಕವಿ ಏನು ಹೇಳಿದ್ದಾರೆ ಅಂದ್ರೆ, ಇಂದಿನ ದುನಿಯಾ ಅಂದರೆ ಜಗತ್ತು, ವಿಚಿತ್ರ ನವೀನ್, ಇಂದಿನ ಜಗತ್ತು ವಿಚಿತ್ರ ಹಾಗೂ ಹೊಸದಾಗಿದೆ, ಆಧುನಿಕವಾಗಿದೆ. ಪ್ರಕೃತಿ ಪರ್, ಪ್ರಕೃತಿಯ ಮೇಲೆ, ಸರ್ವತ್ರ ಹೈ, ಎಲ್ಲೆಡೆ ಇದ್ದಾನೆ, ವಿಜಯ್ ಪುರುಷ್, ವಿಜಯಶಾಲಿಯಾದಂತಹ, ಇಲ್ಲಿ ಪುರುಷ್ ಅಂದರೆ ಮನುಷ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಸೀನ್, ಆಸೀನನಾಗಿದ್ದಾನೆ, ಕುಳಿತಿದ್ದಾನೆ. ಅಂದರೆ ಇಂದಿನ ಆಧುನಿಕ ಮನುಷ್ಯ ಪ್ರಕೃತಿಯ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡಿದ್ದಾನೆ, ಪ್ರಕೃತಿಯ ಎಲ್ಲ ತತ್ವಗಳ ಬಗ್ಗೆ ತಿಳಿದುಕೊಂಡಿದ್ದಾನೆ, ಪ್ರಕೃತಿಯ ಮೇಲೆ ಜಯವನ್ನು ಸಾಧಿಸಿ ತಾನೇ ಪ್ರಕೃತಿಯ ರಾಜ ಎಂಬಂತೆ ಸಿಂಹಾಸನದ ಮೇಲೆ ಆಸೀನನಾಗಿದ್ದಾನೆ. ಅಂದರೆ ಇಂದಿನ ಆಧುನಿಕ ಮನುಷ್ಯ ಪ್ರಕೃತಿಯ ಎಲ್ಲ ರಹಸ್ಯಗಳನ್ನು ತಿಳಿದುಕೊಂಡು ಪ್ರಕೃತಿಯನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ತನ್ನ ಇಷ್ಟ ಹಾಗೂ ಅವಶ್ಯಕತೆ ಅನುಗುಣವಾಗಿ ಪ್ರಕೃತಿಯನ್ನು ಬದಲಾಯಿಸಿಕೊಳ್ಳುತ್ತಿದ್ದಾನೆ. ಈ ರೀತಿ ಪ್ರಕೃತಿಯ ಮೇಲೆ ಹತೋಟಿಯನ್ನು ಸಾಧಿಸಿ ವಿಜಯಶಾಲಿಯಾಗಿದ್ದಾನೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. है बंधे नर के करों में वारी विद्युत भाप, हुक्म पर चढ़ता उतरता है पवन का ताप. है बंधे, ಬಂಧಿತವಾಗಿವೆ, ನರ್ ಕೆ ಕರೋ ಮೇ, ಇಲ್ಲಿ ನರ್ ಅಂದರೆ ಪುರುಷ ಅಂತ ಅರ್ಥ ಕೊಟ್ಟರು ಸಹಿತ ಮನುಷ್ಯ ಅಂತ ಅರ್ಥ ಮಾಡಿಕೊಳ್ಬೇಕು. ನರ್ ಕೆ ಕರೋಮೆ, ಮನುಷ್ಯನ, ಕರೋಮೆ ಅಂದರೆ ಕೈಗಳಲ್ಲಿ, ಮನುಷ್ಯನ ಕೈಗಳಲ್ಲಿ, ವಾರಿ ವಿದ್ಯುತ ಭಾಪ್, ಇಲ್ಲಿ ವಾರಿ ಅಂದರೆ ನೀರು, ವಿದ್ಯುತ ಅಂದರೆ ಕರೆಂಟ್, ಭಾಪ್ ಅಂದರೆ ಬಾಷ್ಪ, ಆವಿ ಅಥವಾ ವೇಪರ್ ಅಂತ ಹೇಳ್ಬೋದು. ಅಂದರೆ ಮನುಷ್ಯನ ಕೈಗಳಲ್ಲಿ ನೀರು, ಕರೆಂಟ್ ಮತ್ತು ಬಾಷ್ಪಗಳು ಬಂಧಿತವಾಗಿವೆ. ಅಂದರೆ ಮನುಷ್ಯ ಇವುಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ವಾರಿ ಅಂದರೆ ನೀರು, ಅಣೆಕಟ್ಟುಗಳ ಮೂಲಕ ನೀರನ್ನು ತಡೆಹಿಡಿದು ವಿದ್ಯುತ್ವನ್ನು ಉತ್ಪಾದಿಸುತ್ತಿದ್ದಾನೆ. ಇತ್ತೀಚೆಗೆ ಅಂತೂ ಎಲೆಕ್ಟ್ರಿಕ್ ವಾಹನಗಳು, ಕಂಪ್ಯೂಟರ್ಗಳು ಇವೆಲ್ಲವೂ ವಿದ್ಯುತ್ ಚಾಲಿತವಾಗಿವೆ, ವಿದ್ಯುತ್ದಿಂದ ನಡೆಯುತ್ತವೆ. ಹೀಗಾಗಿ ವಿದ್ಯುತ್ ಸಹಾಯದಿಂದ ಮನುಷ್ಯ ತನಗೆ ಅನುಕೂಲವಾಗುವಂತಹ ಎಲ್ಲ ಕಾರ್ಯಗಳನ್ನು ಮಾಡಿಕೊಳ್ಳುತ್ತಿದ್ದಾನೆ. ಅದೇ ರೀತಿ ಭಾಪ್ ಅಂದರೆ ಬಾಷ್ಪ. ಹಿಂದಿನ ಕಾಲದಲ್ಲಿ ಆವಿಯ ಸಹಾಯದಿಂದ ಟ್ರೈನ್ ಸಹಿತ ಓಡಾಡುತ್ತಿದ್ದವು, ಸ್ಟೀಮ್ ಇಂಜನ್ ಅಂತ ಸಹಿತ ಇದ್ದವು. ಈ ರೀತಿ ಮನುಷ್ಯ ನೀರು, ವಿದ್ಯುತ್ ಮತ್ತು ಬಾಷ್ಪವನ್ನು ತನ್ನ ಅನುಕೂಲಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾನೆ, ಇವುಗಳನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಹುಕ್ಮ ಪರ್ ಚಡ್ತಾ ಉತ್ತರ್ತಾ ಹೈ ಪವನ್ ಕಾ ತಾಪ್, ಹುಕ್ಮ ಪರ್ ಆದೇಶದ ಮೇಲೆ, ಚಡ್ತಾ ಉತ್ತರ್ತಾ ಹೈ ಏರುತ್ತದೆ ಹಾಗೂ ಇಳಿಯುತ್ತದೆ, ಪವನ್ ಕಾ ತಾಪ್ ಗಾಳಿಯ ತಾಪಮಾನ, ಗಾಳಿಯ ತಾಪ. ಬೇಸಿಗೆ ಸಮಯದಲ್ಲಿ ಗಾಳಿಯ ತಾಪ ಹೆಚ್ಚಾಗಿರುತ್ತದೆ. ಇದನ್ನು ಕೂಲರ್ಗಳು ಹಾಗೂ ಎಸಿಗಳ ಮೂಲಕ ತಂಪು ಮಾಡುವಂತಹ ತಂತ್ರಜ್ಞಾನವನ್ನು ಮನುಷ್ಯ ಕಂಡುಹಿಡಿದಿದ್ದಾನೆ. ಅದೇ ರೀತಿ ಚಳಿಗಾಲದಲ್ಲಿ ಗಾಳಿಯ ತಾಪ ಕಡಿಮೆ ಇದ್ದಾಗ ಹೀಟರ್ಗಳ ಮೂಲಕ ಗಾಳಿಯ ತಾಪಮಾನವನ್ನು ಹೆಚ್ಚಿಸುವಂತಹ ತಂತ್ರಜ್ಞಾನವನ್ನು ಸಹಿತ ಮನುಷ್ಯ ಕಂಡುಹಿಡಿದಿದ್ದಾನೆ. ಈ ರೀತಿ ಮನುಷ್ಯ ಗಾಳಿಯ ತಾಪಮಾನ ತನ್ನ ಆದೇಶದಂತೆ ಹೆಚ್ಚುವಂತೆ ಹಾಗೂ ಇಳಿಯುವಂತೆ ಮಾಡಿದ್ದಾನೆ. ಅಂದರೆ ಮನುಷ್ಯ ತಾಪಮಾನವನ್ನು ಸಹಿತ ತನ್ನ ಅನುಕೂಲಕ್ಕೆ ಹೆಚ್ಚು ಕಡಿಮೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹೈ ನಹಿ ಬಾಕಿ ಕಹಿ ವ್ಯವಧಾನ್, लांघ सकता नर सरित गिरी सिंधु ಏಕ್ ಸಮಾನ. ಹೈ ನಹಿ ಬಾಕಿ ಅಂದರೆ ಬಾಕಿ ಉಳಿದಿಲ್ಲ, ಕಹಿ ಎಲ್ಲಿಯೂ, ವ್ಯವಧಾನ, ಇಲ್ಲಿ ವ್ಯವಧಾನ ಅಂದರೆ ಪರದೆ ಅಥವಾ ಅಡೆತಡೆ, ಇಲ್ಲಿ ಅಡೆತಡೆ ಅಂತ ಅರ್ಥ ಕೊಡುತ್ತದೆ.
ಲಾಂಘ ಸಕ್ತ ದಾಟಬಲ್ಲನು. ನರ್ ಅಂದ್ರೆ ಮನುಷ್ಯ, ಸರಿತ್ ನದಿ, ಗಿರಿ ಪರ್ವತ, ಸಿಂಧು ಸಾಗರ, ಏಕ್ ಸಮಾನ್ ಒಂದೇ ಸಮಾನ. ಇಲ್ಲಿ ಕವಿ ಏನ್ ಹೇಳ್ತಾರೆ ಅಂದ್ರೆ ಇಂದಿನ ಮನುಷ್ಯ, ಇಂದಿನ ಆಧುನಿಕ ಮನುಷ್ಯ ನದಿ, ಪರ್ವತ ಹಾಗೂ ಸಾಗರವನ್ನು ಒಂದೇ ಸಮನಾಗಿ ದಾಟಬಲ್ಲನು. ಇಂದಿನ ಆಧುನಿಕ ಮನುಷ್ಯ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸಹಾಯದಿಂದ ವಿಮಾನವನ್ನು ಕಂಡುಹಿಡಿದಿದ್ದಾನೆ. ಈ ವಿಮಾನದ ಸಹಾಯದಿಂದ ನದಿ, ಪರ್ವತ ಹಾಗೂ ಸಾಗರಗಳನ್ನು ಒಂದೇ ಸಮನಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಶ್ರಮದಿಂದ ದಾಟಬಲ್ಲನು. ಅವನಿಗೆ ಪ್ರಕೃತಿಯಲ್ಲಿ ಎಲ್ಲಿಯೂ ಯಾವುದೇ ಅಡೆತಡೆಗಳು ಬಾಕಿ ಉಳಿದಿಲ್ಲ. ಅಂದ್ರೆ ಪರ್ವತದ ಎತ್ತರ, ಸಾಗರದ ವಿಶಾಲತೆಯಿಂದ ಮನುಷ್ಯನಿಗೆ ಯಾವುದೇ ಅಡ್ಡಿ ಆತಂಕ ಉಳಿದಿಲ್ಲ. ಈ ಪ್ಯಾರಾಗ್ರಾಫ್ನಲ್ಲಿ ಕವಿ ಏನ್ ಹೇಳಿದ್ದಾರೆ ಅಂದ್ರೆ ಇಂದಿನ ಜಗತ್ತು ವಿಚಿತ್ರವಾಗಿದೆ ಹಾಗೂ ಹೊಸದಾಗಿದೆ. ಪ್ರಕೃತಿಯಲ್ಲಿ ಎಲ್ಲೆಡೆ ಆಧುನಿಕ ಮನುಷ್ಯನು ವಿಜಯವನ್ನು ಸಾಧಿಸಿದ್ದಾನೆ. ನೀರು, ವಿದ್ಯುತ್, ಆವಿ ಮನುಷ್ಯನ ಕೈಗಳಲ್ಲಿ ಬಂಧಿತವಾಗಿವೆ. ಗಾಳಿಯ ತಾಪವು ಮನುಷ್ಯನ ಆದೇಶದಂತೆ ಏರುತ್ತದೆ ಹಾಗೂ ಇಳಿಯುತ್ತದೆ. ಮನುಷ್ಯನು ನದಿ, ಗಿರಿ, ಸಾಗರವನ್ನು ಒಂದೇ ಸಮನಾಗಿ ದಾಟಬಲ್ಲನು. ಪ್ರಕೃತಿಯಲ್ಲಿ ಅವನಿಗೆ ಯಾವುದೇ ಅಡೆತಡೆಗಳು ಬಾಕಿ ಉಳಿದಿಲ್ಲ ಅಂತ ಕವಿ ಈ ಪ್ಯಾರಾಗ್ರಾಫ್ನಲ್ಲಿ ಹೇಳಿದ್ದಾರೆ. ಈಗ ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಕವಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. यह मनुज जिसका गगन में जा रहा है यान कांपते जिसके करों को देखकर परमाणु. यह मनुज ಈ ಮನುಷ್ಯ, ಇಂದಿನ ಆಧುನಿಕ ಮನುಷ್ಯ, ಇವನ ಯಾನವು ಗಗನದಲ್ಲಿ ಹೊರಟಿದೆ. ಇಲ್ಲಿ ಯಾನ್ ಅಂದರೆ ಅಂತರಿಕ್ಷಯಾನ, ವಿಮಾನಯಾನ. ಇಂದಿನ ಆಧುನಿಕ ಮನುಷ್ಯನು ಕಂಡುಹಿಡಿದಂತಹ ಅಂತರಿಕ್ಷಯಾನ, ವಿಮಾನ ಗಗನದಲ್ಲಿ ಹೊರಟಿದೆ. ಅಂದರೆ ಇಂದಿನ ಆಧುನಿಕ ಮನುಷ್ಯನು ವಿಜ್ಞಾನ ಹಾಗೂ ತಂತ್ರಜ್ಞಾನದ ಸಹಾಯದಿಂದ ಕಂಡುಹಿಡಿದಂತಹ ವಿಮಾನದ ಸಹಾಯದಿಂದ ಆಕಾಶದಲ್ಲಿ ಎಲ್ಲಿ ಬೇಕಾದರೂ ಸಂಚರಿಸಬಹುದಾಗಿದೆ ಹಾಗೂ ಅಂತರಿಕ್ಷ ಯಾನದ ಸಹಾಯದಿಂದ ಬಾಹ್ಯಾಕಾಶಕ್ಕೆ ಹೋಗಿ ಚಂದ್ರನ ಮೇಲೆ ಸಹಿತ ಹೆಜ್ಜೆಯನ್ನು ಇಟ್ಟು ಬಂದಿದ್ದಾನೆ. ಈ ರೀತಿ ಮನುಷ್ಯನು ತಾನು ಸೃಷ್ಟಿಸಿದಂತಹ ಅಂತರಿಕ್ಷ ಯಾನದ ಸಹಾಯದಿಂದ ಬಾಹ್ಯಾಕಾಶಕ್ಕೆ ಸಹಿತ ಹೋಗಲು ಸಮರ್ಥನಾಗಿದ್ದಾನೆ. ಕಾಂಪತೆ ಜಿಸ್ಕೆ ಕರೋಂಕೋ ದೇಖಕರ್ ಪರಮಾಣು. ಪರಮಾಣುಗಳು ಕರೋಂಕೋ ಅಂದ್ರೆ ಕೈಗಳನ್ನು, ಮನುಷ್ಯನ ಕೈಗಳನ್ನು ನೋಡಿ ನಡುಗುತ್ತಿವೆ, ಕಂಪಿಸುತ್ತಿವೆ. ಇಂದಿನ ಆಧುನಿಕ ಮನುಷ್ಯನು ಪರಮಾಣುಗಳಿಂದ ಅತ್ಯಂತ ವಿನಾಶಕಾರಿಯಾದಂತಹ ಪರಮಾಣು ಬಾಂಬ್ಗಳನ್ನು ತಯಾರಿಸಿದ್ದಾನೆ. ಇಂದಿನ ಮನುಷ್ಯನು ತನ್ನ ಅಧಿಕಾರ, ದಾಹ, ಶತ್ರುತ್ವ ಹಾಗೂ ಸೇಡು ಮುಂತಾದ ಕಾರಣಗಳಿಂದ ಯುದ್ಧದಲ್ಲಿ ತೊಡಗಿದ್ದಾನೆ ಹಾಗೂ ಈ ಯುದ್ಧಗಳಲ್ಲಿ ಪರಮಾಣು ಬಾಂಬ್ಗಳನ್ನು ಬಳಸಲು ಸಿದ್ಧನಾಗಿದ್ದಾನೆ. ಇದರಿಂದ ಸಂಪೂರ್ಣ ಮಾನವ ಕುಲವೇ ನಾಶವಾಗುವುದು ಎಂದು ತಿಳಿದರೂ ಸಹಿತ ಪರಮಾಣು ಬಾಂಬ್ಗಳನ್ನು ತಯಾರಿಸುವಲ್ಲಿ ತಲ್ಲೀನನಾಗಿದ್ದಾನೆ. ಈ ರೀತಿ ಮನುಷ್ಯನು ಪರಮಾಣುಗಳಿಂದ ಪರಮಾಣು ಬಾಂಬ್ಗಳನ್ನು ಸೃಷ್ಟಿಸಿ ಸೃಷ್ಟಿಯನ್ನೇ ನಾಶ ಮಾಡುತ್ತಾನೆ ಎಂದು ತಿಳಿದು ಪರಮಾಣುಗಳು ಮನುಷ್ಯನ ಕೈಗಳನ್ನು ನೋಡಿ ಹೆದರುತ್ತಿವೆ, ಕಂಪಿಸುತ್ತಿವೆ. यह मनुज जो सृष्टि का श्रृंगार, ज्ञान का, विज्ञान का, आलोक का आगार, व्योम से पाताल तक सब कुछ इसे है ज्ञेय, पर न यह परिचय मनुज का, यह न उसका श्रेय. यह मनुज ಈ ಮನುಷ್ಯ, ಇಂದಿನ ಆಧುನಿಕ ಮನುಷ್ಯ, ಸೃಷ್ಟಿ ಕಾ ಶೃಂಗಾರ್ ಸೃಷ್ಟಿಯ ಶೃಂಗಾರವಾಗಿದ್ದಾನೆ. ಜ್ಞಾನ ಕಾ, ವಿಜ್ಞಾನ ಕಾ, ಆಲೋಕ ಕಾ ಆಗಾರ್. ಜ್ಞಾನದ, ವಿಜ್ಞಾನದ, ಆಲೋಕ್ ಅಂದ್ರೆ ಪ್ರಕಾಶದ, ಆಗಾರ್ ಅಂದರೆ ಭಂಡಾರವಾಗಿದ್ದಾನೆ, ಖಜಾನೆಯಾಗಿದ್ದಾನೆ. ಅಂದರೆ ಮನುಷ್ಯನು ಅತ್ಯಂತ ಬುದ್ಧಿಶಾಲಿಯಾಗಿರೋದ್ರಿಂದ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠ ಜೀವಿ ಎನಿಸಿಕೊಂಡಿದ್ದಾನೆ. ಇವನಿಂದ ಸೃಷ್ಟಿ ಸುಂದರವಾಗಿದೆ. ಜ್ಞಾನ, ವಿಜ್ಞಾನದ ಅಪಾರವಾದಂತಹ ಪ್ರಕಾಶವು ಇವನಲ್ಲಿ ತುಂಬಿದೆ. ಇವನು ಜ್ಞಾನದ ಭಂಡಾರವಾಗಿದ್ದಾನೆ.
व्योम से पाताल तक सब कुछ इसे है गे, पर न यह परिचय मनुज का, यह न उसका श्रेय। ವ್ಯೋಮ್ ಸೆ ಅಂತರಿಕ್ಷದಿಂದ, ಪಾತಾಳ್ ತಕ್ ಪಾತಾಳದವರೆಗೆ, ಸಬ್ ಕುಚ್ ಎಲ್ಲವೂ, ಇಸೆ ಇವನಿಗೆ, ಗೆ ಅಂದ್ರೆ ಮಾಹಿತಿ ಇದೆ, ತಿಳುವಳಿಕೆ ಇದೆ. ಇಂದಿನ ಆಧುನಿಕ ಮನುಷ್ಯನಿಗೆ ಅಂತರಿಕ್ಷದಿಂದ ಪಾತಾಳದವರೆಗೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ, ತಿಳುವಳಿಕೆ ಇದೆ. ಅಂದರೆ ಇಂದಿನ ಆಧುನಿಕ ಮನುಷ್ಯನು ಅಂತರಿಕ್ಷದಲ್ಲಿ ಇರುವಂತಹ ಸೂರ್ಯ, ನಕ್ಷತ್ರ, ಗ್ರಹಗಳು, ಉಲ್ಕೆಗಳು, ಆಕಾಶ ಕಾಯಗಳ ಬಗ್ಗೆ ತಿಳಿದುಕೊಂಡಿದ್ದಾನೆ. ಹಾಗೂ ಪಾತಾಳ, ಭೂಮಿಯ ಆಳದಲ್ಲಿ ಸಿಗುವಂತಹ ಖನಿಜ ಸಂಪತ್ತಿನ ಬಗ್ಗೆ ಸಹಿತ ತಿಳಿದುಕೊಂಡಿದ್ದಾನೆ. ಪರ್ ಆದರೆ, ನ ಯಹ ಪರಿಚಯ ಮನುಜ್ ಕಾ, ಇದು ಮನುಷ್ಯನ ಪರಿಚಯ ಅಲ್ಲ. ಯಹನ ಉಸ್ಕಾ ಶ್ರೇಯ, ಇದು ಮನುಷ್ಯನಿಗೆ ಶ್ರೇಯಸ್ಸು ಅಲ್ಲ, ಯಶಸ್ಸು ಅಲ್ಲ. ಅಂದರೆ ಇಂದಿನ ಆಧುನಿಕ ಮನುಷ್ಯನು ಜ್ಞಾನದ ಭಂಡಾರವಾಗಿದ್ದಾನೆ. ಅಂತರಿಕ್ಷದಿಂದ ಪಾತಾಳದವರೆಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ. ಆದರೆ ಇದು ಮನುಷ್ಯನ ನಿಜವಾದ ಪರಿಚಯ ಅಲ್ಲ. ಇದು ಮನುಷ್ಯನ ನಿಜವಾದ ಮಹಾನತೆ, ಯಶಸ್ಸು ಅಲ್ಲ. ಈ ಪ್ಯಾರಾಗ್ರಾಫ್ಗಳಲ್ಲಿ ಕವಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇಂದಿನ ಆಧುನಿಕ ಮನುಷ್ಯನು ಕಂಡು ಹಿಡಿದಂತಹ ವಿಮಾನ, ಅಂತರಿಕ್ಷ ಯಾನವು ಗಗನದಲ್ಲಿ ಹೊರಟಿದೆ. ಪರಮಾಣುಗಳು ಮನುಷ್ಯನ ಕೈಗಳನ್ನು ನೋಡಿ ನಡುಗುತ್ತಿವೆ. ಈ ಮನುಷ್ಯನು ಸೃಷ್ಟಿಯ ಶೃಂಗಾರವಾಗಿದ್ದಾನೆ. ಅವನು ಜ್ಞಾನ, ವಿಜ್ಞಾನ, ಪ್ರಕಾಶದ ಭಂಡಾರವಾಗಿದ್ದಾನೆ. ಅವನಿಗೆ ಅಂತರಿಕ್ಷದಿಂದ ಪಾತಾಳದವರೆಗೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇದೆ. ಆದರೆ ಇದು ಮನುಷ್ಯನ ನಿಜವಾದ ಪರಿಚಯ ಅಲ್ಲ. ಇದೆಲ್ಲವೂ ಅವನ ಶ್ರೇಯಸ್ಸು, ಮಹಾನತೆ, ಯಶಸ್ಸು ಅಲ್ಲ ಅಂತ ಕವಿ ಹೇಳಿದ್ದಾರೆ. ಹಾಗಾದ್ರೆ ಮನುಷ್ಯನ ನಿಜವಾದ ಯಶಸ್ಸು ಯಾವುದರಲ್ಲಿ ಇದೆ ಅಂತ ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಶ್ರೇಯ ಉಸ್ಕಾ ಬುದ್ಧಿ ಪರ್ चैतन्य उर्की जीत, श्रेय मानव की असीमित मानवों से प्रीत, एक नर से दूसरे के बीच का व्यवधान, तोड़ दे जो बस वही ज्ञानी वही विद्वान और मानव भी वही. ಶ್ರೇಯ ಉಸ್ಕಾ ಅವನ ಶ್ರೇಯಸ್ಸು, ಆಧುನಿಕ ಮಾನವನ ಶ್ರೇಯಸ್ಸು. ಬುದ್ಧಿ ಪರ್ ಚೈತನ್ಯ ಉರ್ಕಿ ಜೀತ್, ಬುದ್ಧಿಯ ಮೇಲೆ ಚೈತನ್ಯ, ಅರಿವು, ಪ್ರಜ್ಞೆ ಇರುವಂತಹ ಉರ, ಹೃದಯದ ಗೆಲುವು. ಅಂದರೆ ಇಂದಿನ ಜಗತ್ತಿನಲ್ಲಿ ಮನುಕುಲ ಉಳಿಯಬೇಕಾದರೆ ಮನುಷ್ಯನು ಬುದ್ಧಿಯಿಂದ ಯೋಚಿಸದೆ ಮಾನವ ಕುಲದ ಹಿತಕ್ಕಾಗಿ ಹೃದಯದಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಶ್ರೇಯ ಮಾನವ್ ಕಿ ಅಸೀಮಿತ್ ಮಾನವೋ ಸೆ ಪ್ರೀತ್, ಮಾನವನು ಅಸಂಖ್ಯಾತ ಮಾನವರೊಂದಿಗೆ ಪ್ರೀತಿಯಿಂದ ಇರುವುದೇ ಅವನಿಗೆ ಶ್ರೇಯಸ್ಕರವಾಗಿದೆ. ಅಂದ್ರೆ ಇಂದಿನ ಆಧುನಿಕ ಮನುಷ್ಯನ ಶ್ರೇಯಸ್ಸು ಜಾತಿ, ಧರ್ಮ, ಭೇದ ಭಾವಗಳನ್ನು ಮರೆತು ಎಲ್ಲ ಮಾನವರೊಡನೆ ಪ್ರೀತಿಯಿಂದ ವರ್ತಿಸುವುದರಲ್ಲಿ ಇದೆ. ಏಕ್ ನರ್ ಸೆ ದೂಸರೆ ಕೆ ಬೀಚ್ ಕಾ ವ್ಯವಧಾನ್, तोड़ दे जो बस वही ज्ञानी वही विद्वान और मानव भी वही. ಒಬ್ಬ ಮನುಷ್ಯ ಹಾಗೂ ಇನ್ನೊಬ್ಬ ಮನುಷ್ಯನ ನಡುವಿನ ವ್ಯವಧಾನ ಅಂದ್ರೆ ತಡೆ, ಗೋಡೆ, ಅಡತಡೆ. ತೋಡ್ ದೇಜೋ, ಯಾರು ಮುರಿದು ಹಾಕುತ್ತಾನೋ ಸಾಕು. ವಹಿ ಜ್ಞಾನಿ, ಅವನೇ ಜ್ಞಾನಿ. ವಹಿ ವಿದ್ವಾನ್, ಅವನೇ ವಿದ್ವಾನ. और ಮಾನವ್ ಭಿ ವಹಿ, ಮತ್ತು ಅವನೇ ನಿಜವಾದ ಮಾನವ. ಅಂದರೆ ಇಂದಿನ ಮನುಷ್ಯನು ಅಂತರಿಕ್ಷದಿಂದ ಪಾತಾಳದವರೆಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದಾನೆ. ಆದರೆ ತನ್ನ ಎದುರಿಗೆ ಇದ್ದಂತಹ ಮನುಷ್ಯನ ನೋವು, ಭಾವನೆಗಳನ್ನು ತಿಳಿದುಕೊಳ್ಳಲು ಅವನಿಗೆ ಸಾಧ್ಯವಾಗುತ್ತಿಲ್ಲ. ಈ ಜಾತಿ, ಧರ್ಮ, ಮೇಲು ಕೀಳು ಎಂಬ ಭೇದ ಭಾವಗಳ ತಡೆಗೋಡೆಯನ್ನು ಯಾವ ಮನುಷ್ಯನು ಮುರಿದು ಹಾಕುತ್ತಾನೋ ಅವನೇ ನಿಜವಾದ ಜ್ಞಾನಿ, ಅವನೇ ವಿದ್ವಾನ ಮತ್ತು ನಿಜವಾದ ಮನುಷ್ಯನು ಕೂಡ ಅವನೇ. ಈ ಪ್ಯಾರಾಗ್ರಾಫ್ ಅಲ್ಲಿ ಕವಿ ಏನ್ ಹೇಳಿದ್ದಾರೆ ಅಂದ್ರೆ ಇಂದಿನ ಆಧುನಿಕ ಮನುಷ್ಯನು
ಬುದ್ಧಿಗಿಂತಲೂ ಹೃದಯದ ಭಾವನೆಗಳನ್ನು ತಿಳಿದುಕೊಂಡು ಎಲ್ಲ ಮನುಷ್ಯರೊಡನೆ ಪ್ರೀತಿಯಿಂದ ಸ್ನೇಹದಿಂದ ಬಾಳಬೇಕು. ಅದುವೇ ಅವನಿಗೆ ಶ್ರೇಯಸ್ಕರವಾಗಿದೆ. ಮನುಷ್ಯನು ಇನ್ನೊಬ್ಬ ಮನುಷ್ಯನ ಭಾವನೆ, ನೋವು, ಕಷ್ಟ ಅರ್ಥ ಮಾಡಿಕೊಂಡರೆ ಅಷ್ಟೇ ಸಾಕು. ಅದುವೇ ಮನುಷ್ಯನ ನಿಜವಾದ ಪರಿಚಯ. ಈ ಪದ್ಯದಲ್ಲಿ ಕವಿ ಏನ್ ಹೇಳಲು ಬಯಸಿದ್ದಾರೆ ಅಂದ್ರೆ, ಇಂದಿನ ಮನುಷ್ಯನು ಸೃಷ್ಟಿಯನ್ನೇ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದಾನೆ. ಆದರೆ ಅವನು ಮೊದಲು ಮಾನವೀಯತೆಯನ್ನು ತಿಳಿದುಕೊಳ್ಳಬೇಕು. ಸಹಾಯ, ಸಹನೆ, ವಿಶ್ವಾಸ, ಪ್ರೀತಿ, ಸ್ನೇಹ ಮುಂತಾದ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಅದುವೇ ಅವನಿಗೆ ಶ್ರೇಯಸ್ಕರವಾಗಿದೆ ಅಂತ ಈ ಪದ್ಯದ ಮೂಲಕ ಕವಿ ಮಾನವೀಯತೆಯ ಮಹತ್ವವನ್ನು ತಿಳಿಸಿದ್ದಾರೆ. ಧನ್ಯವಾದಗಳು.